ಈಗ ಸಗರನಾಡು ಅಂತಾರೆ. ಸಗರನಾಡು ಅಂತ ಹೆಸರು ಹೇಗೆ ಬಂತು, ಅದು ಎಲ್ಲಿಂದ ಎಲ್ಲಿವರೆಗೂ ವ್ಯಾಪ್ತಿ ಇರುತ್ತೆ ಅಂತ? ಸಗರನಾಡು ಪೌರಾಣಿಕ ಹಿನ್ನೆಲೆ ಅಂತಿದೆ. ಸಗರ ಚಕ್ರವರ್ತಿ ಅಂತಿದ್ದ. ಆ ಪೌರಾಣಿಕ ಸ್ವಲ್ಪ ಹಿನ್ನೆಲೆ ಹೇಳ್ತೀವಿ. ಅವ್ರದ್ದು 60,000 ಜನ ಮಕ್ಕಳಿದ್ರು ಅಂತ ಹೇಳ್ತಾರೆ. ಅದೇನೋ ಪೌರಾಣಿಕ ಇರಲಿ, ಅದ್ರ ನೀತಿ ತಗೋಬೇಕಷ್ಟೆ. ಆ ಜನರಿಗೆ ಮೋಕ್ಷ ಆಗಿರೋದಲ್ಲ, ಅಂದ್ರೆ ಸರಿಯಾಗಿ ಸಂಸ್ಕಾರ ಆಗಿರೋದಲ್ಲ, ಚಿತ ಆಗಿರೋದಲ್ಲ, ಸತ್ಬಿಡ್ತಾರೆ. ಹೇಗೆ ಮಾಡ್ಬೇಕು? ಅವ್ರ ಪರಂಪರೆ ಒಳಗೆ ಸಗರ ಚಕ್ರವರ್ತಿ ಅಂತ ಆಗಿಬಿಟ್ಟು, ಸಗರ ಅಂದ್ರೆ ಇದೇ ಸಗರನೇ ಕಾಲಕ್ರಮೇಣ ಸಾವಿರಾರು ಲಕ್ಷಾನು ವರ್ಷ ಏನಪ್ಪ ಅಂದರೆ ಸಗರ ದುರ್ಗ ಅಂತ ಆಗ್ತದೆ. ಈಗಿನ ಅದು ಆ ಸಗರ ಚಕ್ರವರ್ತಿ ಏನು ಮಾಡ್ತಾರೆ, ಪ್ರಯತ್ನ ಮಾಡಿ ಒಬ್ಬ ಭಗೀರಥ ಅಂತ ಋಷಿ ಪ್ರಯತ್ನ ಮಾಡಿ ಗಂಗಾನ ತರಿಸ್ತಾನೆ. ಗಂಗಾನ ಹರಿಸಿ ಗಂಗಾ ಪ್ರವಾಹದಾಗ ಬರ್ತಾನಂತ ಹೇಳಿದ್ರೆ ಗಂಗಾ ಪ್ರವಾಹ ದೊಡ್ಡ ಕಠಿಣ ಆಗ ಆ ನೀರು ಹರಿದಾಗ ಅವ್ರಿಗೆ ಮೋಕ್ಷ ಸಿಗ್ತದೆ. ಆ ರೀತಿಯಿಂದ ಸಗರ ಅಂತ ಈ ಚಕ್ರವರ್ತಿ ಇತ್ತು. ಅದು ಅದೇ ಹೆಸರಂತೆ ನಮ್ಗೆ ಇಲ್ಲಿ ಸುರಪುರ ಸಂಸ್ಥಾನದ ಸುರಪುರ ಶಹಾಪುರ ಮಧ್ಯದಲ್ಲಿ ಅದು ಜೇವರ್ಗಿ. ಈ ಮೂರಕ್ಕೆ ಮಾತ್ರ ಈಗ ಸೀಮಿತ ಮಾಡ್ಕೊಂಡು, ಸೀಮಿತ ಇಲ್ಲ, ಅವಾಗ ವಿಸ್ತಾರ ಅದು. ನಾನು ಕೇಳೀನಿ, ಉದ್ಯಮಾಳದ ದೇಸಾಯ ಅದು, ಜಗದೇವಪ್ಪ ದೇಸಾಯ ಅಂತ ಮಿನಿಸ್ಟರ್ ಆಗಿದೆ, ವಿಮಲಾಬಾಯಿ ಅಂತ ಮಿನಿಸ್ಟರ್ ಆಗಿದೆ. ನಿಮ್ಮ ಸುರಪುರ ಸಂಸ್ಥಾನದಲ್ಲಿ ನಮಗೆ ದೇಸಾಯಿ ತಾನೇ ಹಾಕಿಕೊಟ್ಟಾರ ಅಂತಂದ ಹೇಳಿದರು. ಈಗ ವಿಸ್ತಾರ ಅಂದ್ರೆ ಇದ್ರ ವ್ಯಾಪ್ತಿ ಮುದ್ದೇಬಾಳು, ಇಂಡಿ, ಪರಿಗಿ, ಆ ಕಡೆ ಭಾಳ ದೂರ ತಾನೇ ಬರ್ತದೆ. ಈ ಸದ್ಯ ಮಾತ್ರ ಸುರಪುರ ಶಹಾಪುರ ಜೇವರ್ಗಿ, ದೇವದುರ್ಗ, ಲಿಂಗಸೂರು ಇಷ್ಟರಲ್ಲಿ ಮಾತ್ರ ಈ ಸಗರದ ಇತಿಹಾಸ ಬಹಳ. ಹಾಗೆ ಈಗ ತಿರುಪತಿ ತಿಮ್ಮಪ್ಪನಿಗೆ ಮತ್ತು ಸುರಪುರದ ವೇಣುಗೋಪಾಲ ದೇವಸ್ಥಾನಕ್ಕೆ ಮತ್ತು ಸುರಪುರದ ರಾಜರಿಗೆ ಬಹಳ ಅವಿನಾಭಾವ ಸಂಬಂಧ ಅಂತ ಹೇಳ್ತಾರೆ. ಅದರ ಬಗ್ಗೆ ಸ್ವಲ್ಪ ವಿವರಣೆ. ಇವರು ಸುರಪುರದವರು ಬಹಳ ಭಕ್ತಿವಂತರೂ ಇದ್ದಾರೆ, ಶಕ್ತಿವಂತರೂ ಇದ್ದಾರೆ, ಕಲಿಗಳೂ ಇದ್ದಾರೆ, ಕವಿಗಳೂ ಇದ್ದಾರೆ. ಆ ಪರಂಪರೆಯೊಳಗೆ ಮೊದಲನೇ ಸಲ ಗುರುಗಳಲ್ಲಿ ಭಕ್ತಿ ಇಟ್ಟು ಇಲ್ಲಿ ಬಂದಾಗ ಸುರಪುರ ಅಂತ ಹೆಸರಿಟ್ಟರು. ಎಲ್ಲಿ ಗುಡಿ ಮಾಡಬೇಕು ಅಂತ ಮಾಳೆಗುಂಡ ಅಂತ ಅಲ್ಲಿ ದೊಡ್ಡ ಗುಡ್ಡ ಇತ್ತು ಆವಾಗ. ಆ ಮಾಳೆಗುಂಡದ ಕಲ್ಲುಗಳನ್ನು ಬಡಿಸಿ ಮಾಡೋದು, ಅದೇ ಕಲ್ಲುಗಳನ್ನು ಬಡಿಸಿ ಮಾಡಿ ಈ ಗೋಪಾಲ ಸ್ವಾಮಿ ಸೋಪಾನಗಳಿರಲಿ ಅಂತ ಅವ್ರು ಏನೇನೋ ಒಂದು ನಿರ್ದೇಶನ ಮಾಡ್ತಿದ್ರು. ಆ ಪ್ರಕಾರನೇ ಗುಡಿಗಳನ್ನು ಕಟ್ಟಿದ್ರು. ಸೋಪಾನಗಳು ಇಷ್ಟಿರ್ಬೇಕು, 6 ಸಣ್ಣ ಮೆಟ್ಲಾದ ದೊಡ್ಡ ಬೆಟ್ಟ ತಬಕ ಅಂತ, ಅದಾದ ಮತ್ತೆ ಹಿಂಗೆ ದೊಡ್ಡ ಈ ಪ್ರಕಾರ ಅದು ಕೊನೆಗೆ ಏಳಾವ ಗರ್ಭಗುಡಿ ತನಕ ಹೋಗೋದು. ಕಂಬ ಒಂದಿದ್ದಂಗೆ ಒಂದಿಲ್ಲ, ಆ ರೀತಿ ಈ ದೇವಸ್ಥಾನ ಸುರಪುರದು. ತಿರುಪತಿ ಏನು ಹೇಳಿದ್ರೆ ಅವಾಗ ಇವರು ಭಕ್ತರಾದ್ರು, ಮೊದಲ ಶೈವ ಭಕ್ತರಿದ್ರು, ಸಾತಾಣಿ ಜನರು ಅಂತ ಅವ್ರ ಗುರುಗಳಿದ್ರು. ಅವರು ಬಹಳ ಪ್ರಕಾಂಡ ಪಂಡಿತರು. ಕಾಲಾನಂತರ ಆಂಧ್ರನಂತ ತಾಡಪತ್ರಿ, ಬೊಕ್ಕಪಟ್ಟಣಂ, ಅನಂತಪುರ ಆ ಕಡೆ ಎಲ್ಲ ಪಂಡಿತರನ್ನು ಕರ್ಸ್ಕೊಂಡು ಬಂದರು. ಪ್ರಕಾಂಡ ಪಂಡಿತರು ಅವ್ರು ಹೇಗಂದ್ರೆ ವೇದ, ಶಾಸ್ತ್ರ, ಉಪನಿಷತ್ತು, ಭಾಷ್ಯ, ಭಾಗವತ ಪ್ರತಿಯೊಂದರೊಳಗೆ ಪರಿಣಿತಿದ್ರು. ಅವನ್ನ ಕರ್ಕೊಂಡು ನಮ್ಮ ಸಂಸ್ಥಾನ ಕಟ್ಟೋಣ ಅಂತ ಅವ್ರನ್ನ ಕರ್ಕೊಂಡು ಬಂದು ಒಂದು ಸಂಸ್ಥಾನ ಅಂದರೆ ಎಲ್ಲ ಥರದ ಆ ಜನರು ಇರ್ಬೇಕಾಗ್ತದೆ. ಪಂಡಿತರು ಇರ್ಬೇಕಾಗ್ತದೆ, ಲೇಖಕರು ಇರ್ಬೇಕಾಗ್ತದೆ, ಕವಿಗಳು ಇರ್ಬೇಕಾಗ್ತದೆ, ಸೈನಿಕರು ಎಲ್ಲ ಇರ್ಬೇಕಾಗ್ತದೆ. ಆ ರೀತಿಯ ಸಂಸ್ಥಾನ ಕಟ್ಟಿದಾಗ ಅವರು ವಿಷ್ಣು ದೀಕ್ಷೆ ವೈಷ್ಣವ ದೀಕ್ಷೆ ಕೊಟ್ಟರು. ಆವಾಗಲಿಂದ ಇವರು ಶ್ರೀ ವೈಷ್ಣವರು ಬಂದಿದ್ದರು. ಅವರು ವಿಷ್ಣು ಉಪಾಸಕ. ಅವ್ರು ಶಠಮರ್ಷಣ ಅಂತ ಗೋತ್ರ, ದರ್ಬಾರ್ ಅವ್ರ ಶಿಷ್ಯರಾದ್ರೆ ಅವ್ರಿಗೆ ಗೋತ್ರ ಹೇಳ್ಬೇಕಾಗ್ತದೆ. ಅವ್ರ ಶಠ ಗೋತ್ರದವರು ಎಂತೆಂಥವ್ರು ಬಂದ್ರಂದ್ರೆ ಈಗೂ ಅವರು ವೃಂದಾವನಗಳಾಗಿ ಸಿದ್ದಾಪುರ ನೋಡಿ ಶ್ರೀನಿವಾಸಾಚಾರ್ಯ ದೀಕ್ಷಿತ್ ಅಂದ್ರೆ ಅವ್ರು ಭಾರತ ಮಟ್ಟದಲ್ಲಿ ಪಂಡಿತರು. ಅವ್ರ ತಮ್ಮವರು ಅಣ್ಣಯ್ಯಾಚಾರ್ಯ ದೀಕ್ಷಿತ್ ಅಂತ ಅವರು ಪಂಡಿತರು. ಅವ್ರ ಪರಂಪರೆನೇ ಪಂಡಿತರು, ಈಗಲೂ ಬಂದಲ್ಲ. ಅವರು ಅನೇಕ ಗ್ರಂಥಗಳನ್ನು ಬರೆದಾರೆ. ಸಂಸ್ಕೃತ ಈಗಲೂ ಸಿಗ್ತಾವೆ. ತತ್ವ ಮಾರ್ತಾಂಡ 1250 ಪುಟದ್ದು 2 ಭಾಗಗಳು, ಮತ್ತೊಂದು 12 ಅಂತ. ಅದಕ್ಕೆ ಮುನ್ನುಡಿ ಬರಲಿಕ್ಕೆ ಯಾರು ಅಂಜಿದ್ರು? ಮೈಸೂರಿನವರು ಪ್ರಿಂಟ್ ಮಾಡಿ ಕಳಿಸ್ಯಾರ. ಈಗ ಆ ಪಂಡಿತನ ಕಳಿಸಿಂದ ಅವರಿಗೆ ವಿಷ್ಣು ದೀಕ್ಷೆಯಾಗಿ ಗೋಪಾಲ ಸ್ವಾಮಿ ಬೇರೆ ಅಲ್ಲ ಅವತಾರದ್ದು, ತಿರುಪತಿ ಬೇರೆ ಅಲ್ಲ. ಅವ್ರಿಗೆ ಭಕ್ತಿ ಹೆಚ್ಚಾಯ್ತು. ಅವ್ರ ಮಂತ್ರದಲ್ಲಿ ಒಬ್ಬ ಭಕ್ತಿ ರಾಣಿ, ಅವ್ರ ದಾಂಪತ್ಯ ಜೀವನ ಸಾಗಿದ್ದಿಲ್ಲ, ಆದರೆ ಗಂಡ ಹೆಣ್ತಿದ್ರು. ಅವರು ಯಾವಾಗಲೂ ಪ್ರತಿನಿತ್ಯ ಪೂಜೆ ಪುನಸ್ಕಾರ, ದೇವ್ರ ಭಕ್ತಿ, ಸ್ತೋತ್ರಗಳ ಕಲಿಯೋದು ಇದೇ ಮಾಡ್ತಾರೆ. ಆ ಭಕ್ತಿ ಮಾಡೋದಕ್ಕೆ ಜನ ಮೆಚ್ಚಿದ್ದ. ಒಂದು ಸಲ ಏನಾಗಿದೆ, ದಂಪತಿ ಆಗಲಾದ ಈಗ ರಾಜ ಬಂದಾಗ ಸಹಜ ಅಲ್ಲಿ ನೋಡಿದಾಗ ಏನಾಗಿದೆ, ತನ್ನ
ರಾಣಿ ಜೊತೆಗೆ ಇಬ್ಬರು ಒಬ್ಬರು ಮಲ್ಕೊಂಡಂಗೆ ಕಾಣಿಸ್ತು. ಸಿಟ್ಟಿಗೆ ತಲವಾರು ಹೊಡ್ಲಿಕ್ಕೆ ಶಂಖಚಕ್ರ ನಾವು ಕಾಣಿಸ್ಬಿಟ್ಟು ಇದೇನು ಇದು ಹೇಳಿ ಸುಳ್ಳೇನು ಹೇಳ್ಕೊತ ಬಂದರೆ ಕೇಳ್ಕೊತ ಬಂದೀವಿ ನಾವು, ಅದೆಲ್ಲ ನಂಬಿಬಿಟ್ವಿ, ಸಂಪೂರ್ಣ ನಂಬಿವಿ. ಆ ಪ್ರಕಾರ ನಡೆದು ಅದು ಕೆಲಸನೂ ನಡೆದ. ಆದ್ರೆ ರಾಣಿಗೆ ಗೊತ್ತಿಲ್ಲ ಕಾಣಿಸಿಗಳಿಗೆ ಪರಮಾತ್ಮ ನೀನು ಅಲ್ಲಿ ಜನರನ್ನ ಹಾಕಿ ತಾಯಿ ಸಮಾನ ನಾನು ದಂಪತಿ ಜೀವನ ಮಾಡೋದಿಲ್ಲ ಅಂತ ಇದು ಹೇಳಿಲ್ಲ. ಅದು ಕೊರಗಾಯ್ತು. ಏನಿದು ಹಿಂಗೆ ನಾವು ಮಾಡಿಕೊಂಡಿಲ್ಲ, ಅದು ತಾಯಿ ಸಮಾನ ದೇವರು ಇಚ್ಛೆ ಅಂದ್ರೆ ಕೊಟ್ಬಿಡ್ತು, ದೇವ್ರಿಗೆ ಕೊಟ್ಟಿಲ್ಲ ಆಯ್ತು ಅಂತ ಬಿಟ್ಬಿಟ್ರು. ಅದು ಶಾಸ್ತ್ರದಾಗ ಏನು ಬರ್ತದೆ, ಏನೇ ಬಿಟ್ಟಂದ್ರೆ ನಾವು ಸ್ವಲ್ಪ ಹೆಂಡತಿಗೆ ಸ್ವಲ್ಪ ಬಿಡ್ಬೇಕು ಅಂತ ಇರ್ತದೆ. ಅದು ಬಿಡಲಿಲ್ಲ. ಅವತ್ತಿನ ಉಪವಾಸ ಬಿದ್ದು ಇರ್ಬೋದು ಅಂತ ಆಕೆ ಭಕ್ತಿ ಯಾಕೆ ಮತ್ತೊಂದು ಸಲ ಬಿಟ್ಟರೆ ಯಾಕೆ ನಾನು ಉಪವಾಸ ಕೊಡ್ಲಿಕ್ಕೆ ಹೇಳ ಅಂತದ ಇಲ್ಲ, ಇನ್ಮ್ಯಾಲೆ ನೀನು ತಾಯಿ ಸಮಾನ ಯಾಕಂದ್ರೆ ಹೀಗೆ ಆಯ್ತು ಅಂತ ಹೇಳಿದ. ಆಕೆ ಇದೇನದು ದೇವ್ರು ನನ್ನ ಮಿಚ್ಚನ ಬೇಡ, ನಾವಿಲ್ಲಿ ಮಾಡಿಕೊಂಡು ಹಾಕಿದ್ರು ಛಲ ಹಾಕಿದ್ರು ಮಾಡಿಕೊಳ್ಳೋದು ದೇವರು ಇಲ್ಲ, ನೀನು ಭಕ್ತಳಾಗಿ ನನ್ನ ಹತ್ರನೇ ಬಾ. ಆತಗ ಸಂಪೂರ್ಣ ಏಳಿಗೆ ಆಗ್ತಂತ ಹೇಳಿದ. ಬಿಟ್ಟು ಹೋಗ್ಬಿಟ್ರು. ಇವತ್ತಿಗೂ 3 ವರ್ಷಕ್ಕೊಮ್ಮೆ ಮಂಚ ಮತ್ತು ಬಟ್ಟೆಗಳನ್ನು ತಿರುಪತಿ ಕಳಿಸ್ತಾರೆ. ಅದರ ತಾಯಿ ಸಮಾನೇ ಅಲ್ಲ. ಶಯ್ಯಾಗ್ರಹದಾಗ ಪ್ರತಿ ದಿವಸ ಕೀಲಿ ಹಾಕ್ತಾರೆ. ಕೀಲಿ ಎಲ್ಲರೆದುರಿಗೆ ಹಾಕ್ತಾರೆ. ನೋಡಿದಾಗ ಅದು ಅಸ್ತವ್ಯಸ್ತ ಆಗಿರ್ತವೆ. ಆ ಬಟ್ಟೆಗಳನ್ನು ಅವು ಹರಿದ್ರಲ್ಲಿ ಏನೇ ತಂದು ಈಗಿನ ರಾಣಿಯರು ನಮ್ಮ ಸೀರೆ ಕೂಸು ಹಚ್ಚೋದು ಧನ್ಯವಾದ. ಆ ರೀತಿಯ ಭಕ್ತಿಯ ಅದಕ್ಕೆ ತಿರುಪತಿಗೆ ಇವರಿಗೆ ನೀವು ಬರಬಾರ್ದು, ಇಲ್ಲೇ ದರ್ಶನ ಕೊಡ್ತೇನೆ ಅಂತ ಹೇಳಿ ಅವಾಗ ನಿಂತ ಇವ್ರು ಹೋಗೋದಿಲ್ಲ. ಮೊದಲೆಲ್ಲ ಬಡಗಂಟ ಹೋಗಿ ಆ ರಾಜನಂತ ಹೋಗಿಲ್ಲ. ಅವ್ರಿಗೆ ಹೋಗ್ಬೇಕಾಗ್ತದೆ. ಹೇಗೆ ಅವ್ರಿಗೆ ಗೌರವ ಬೇಕಂತಂದ್ರೆ ಗೋವಿಂದ ಪಟ್ಟಣದಾಗ ಅವ್ರು ದರ್ಬಾರ ಅದ, ಅವ್ರು ಅಲ್ಲೇ ಎಳಿಬೇಕು. ಪ್ರತಿನಿಧಿ ಯಾರಿದ್ರು ಪ್ರತಿನಿಧಿ ಕಳಿಸ್ತಾರೆ, ಅಲ್ಲಿ ನೋಡ್ಕೊಂಡು ಬಾ ಏನಂತ ಅವ್ರು ಹೇಳಿ. ಈಗಿಯೂ ಕೂಡ ಹಾಗೆ ಅದ. ತಿರುಪತಿಗೆ ಬೆಟ್ಟ ಇರಂಗಿಲ್ಲ, ಗೋವಿಂದ ಪಟ್ಟಣದಾಗ ಇರ್ಬೇಕು. ಮತ್ತೇನೇನು ತಿರುಪತಿ ಬೆಟ್ಟ ಇರಂಗಿಲ್ಲ, ಒಂದು ದೇವರ ಆಜ್ಞೆ ಆಗಿದೆ ಅಂತ ಅಷ್ಟು ಮಾಡ್ಕೊಂಡು ಅದಕ್ಕೆ ಅವಿನಾಭಾವ. ಅಂದ್ರೆ ಇನ್ನೊಂದು ಎಷ್ಟು ಇವ್ರ ಭಕ್ತಿಗೆ ಬೇರೆ ಬೇರೆ ನಾವು ಜಾತ್ರೆಗೆ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ ಅಂತಾರೆ. ದೇವರೇ ಇಲ್ಲಿಗೆ ಬಂದ ಜಾತ್ರೆ ಇಲ್ಲೇ ಮಾಡ್ತಾರೆ. ಪಲ್ಲಕ್ಕಿ ಆದಾಗ, ಗೋಕುಲಾಷ್ಟಮಿ ಆದಾಗ ದೇವರು ಬಂದು ನಿಂತ್ಬಿಡ್ತಾರೆ. ಪಲ್ಲಕ್ಕಿ ಅವ್ರ ಪೂಜೆ ಮಂಗಳಾರತಿ ಮಾಡ್ಕೊಂಡು ಅವರಿಗೆಲ್ಲ ರಾಜ ಪರಿವಾರಿಗೆಲ್ಲ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಅಷ್ಟು ಒಂದು ಭಕ್ತಿ. ಆ ಭಕ್ತಿ ಶಕ್ತಿಯಿಂದ ಗುರು ಅವ್ರದ್ದು ಏನು ಶಕ್ತಿ ಅಂದ್ರೆ ಗುರುಗಳ ಬಗ್ಗೆ, ಹಿರಿಯರ ಬಗ್ಗೆ, ವಿದ್ವಾಂಸರ ಬಗ್ಗೆ, ಪಂಡಿತರ ಬಗ್ಗೆ, ಅನುಭವಿಕರ ಬಗ್ಗೆ ಗೌರವ ಏನಾದಲ್ಲ ಆ ಶಕ್ತಿ ಇಂದ ಸಾಧನೆ ಆಗ್ಬೇಕಂತ ಹೇಳ್ತಾರೆ. ಈಗ ಗುರುಗಳೇ, ಔರಂಗಜೇಬ್ಗೂ ಮತ್ತೆ ಸೈನ್ಯ ಬಹಳ ದೊಡ್ಡ ಸೈನ್ಯ. ಔರಂಗಜೇಬ್ಗೂ ಸುರಪುರ ಸಂಸ್ಥಾನದ ಸೇನೆ ಸಣ್ಣದೇ ಇರುತ್ತೆ. ಆದ್ರೂ ಕೂಡ ಗೇರಿಲ್ಲ ಯುದ್ಧ ಅಂತಕ್ಕಂಥ ಒಂದು ಯುದ್ಧದಿಂದ ಅವರನ್ನ ಸೆದೆ ಬಡಿತಾರ ಅಂತ ಹೇಳ್ತಾರೆ. ಗೇರಿಲ್ಲ ಯುದ್ಧ ಅಂದ್ರೇನು, ಅವರಿಗೆ ಯಾವ ರೀತಿ ಸೆದೆ ಬಡಿದ್ರು ಅನ್ನೋ ಒಂದು ಬಗ್ಗೆ ಸ್ವಲ್ಪ ವಿವರಣೆ ಕೊಡಬೇಕು. ಇಲ್ಲಿ 12,000 ಒಂದು ಕಾಯ್ದಿಟ್ಟು ಸೈನ್ಯ ಇತ್ತು. 12,000 ಅವರು ಆಗಾಗ ತಮ್ಮ ಸೈನಿಕರನ್ನು ಬೆಳೆಸಿದ್ರು. ಬೇರೆನೇ ಅದು ನಾವು ಬೆಳೆಸೋದು. 12,000 ಮಾತ್ರ ಕಾಯ್ದಿಟ್ಟು ಸೈನ್ಯ. ಯಾವ ಕಾಲಕ್ಕೂ ಅವರು ಸೈತಿದ್ರು. ಅಂಥ ಶೂರಿದ್ರು. ಅವ್ರು ಒಳ್ಳೆ ದೇಹ ಪುಷ್ಟಿನೂ ಹಾಗಿತ್ತು. ಅಂಗಸೌಷ್ಠವಾಗಿ ಅವ್ರದ್ದು ಪ್ರತಿನಿತ್ಯ ಆಹಾರ, ಕೆಲಸ, ವಿಚಾರ ಭಾರಿ ಇತ್ತು. 12,000 ಸೈನ್ಯ ಹೇಗಿದ್ದಂದ್ರೆ ಅವ್ರು ನೋಡಿಕೊಂಡೇ ಅವ್ರು ಗೆದ್ದ ಸಲುವಾಗಿ ಔರಂಗಜೇಬ್ ಏನಂದ, 1000 ಸದ್ ಅಫರೀನ್ ಬರ್ ಬೇಡರಾನ್, ಸದ್ ಅಫರೀನ್ ಬರ್ ಬೇಡರಾನ್, 1000 ನಿಫರೀನ್ ಬರ್ ಬಹದೂರಾನ್ ಅಂತ ಔರಂಗಜೇಬ್ ಹೇಳಿ, ವೈರಿಗಳು ಹೇಳಿ. ಅದ್ರ ಅರ್ಥ ಏನು ಗುರುಗಳು? ಅದು ಹೇಳ್ತೀವಿ. ಸದ್ ಅಫರೀನ್ ಅಂದರೆ 100 ನಮಸ್ಕಾರಗಳು. ಬರ್ ಬೇಡರಾನ್ ಎಂಥವ್ರಿಗೆ ಅಂದ್ರೆ ಈ ಬೇಡರ ಶೂರ್ರಿ 100 ನಮಸ್ಕಾರಗಳಪ್ಪ. 1000 ನಿಫರೀನ್ ಬರ್ ಬಹದೂರಾನ್, ಅಲ್ಲಿ 1000 ತಿರಸ್ಕಾರಗಳು ನಮ್ಮ ಬಹದ್ದೂರಿಗೆ. ಎಷ್ಟು ಬಹದ್ದೂರನ್ನು ಕಳಿಸ್ತಾನೆ ಅವರೆಲ್ಲ ಹೋಗ್ಬಿಡ್ತಾರೆ, ಸೋತು ಹೋಗ್ಬಿಡ್ತಾರೆ. ಎಂಥ ಬೇಡಪ್ಪ, ಎಷ್ಟು ಶೂರು. ಅಂಥ ಶೂರು ಇಲ್ಲಿ 12,000 ಕಾಯ್ದಿಟ್ಟು ಸೈನ್ಯ ಐತಿ. ಮತ್ತು ಗುಲೇರಿ ಅಂತ ಅದ. ಇನ್ನು ಯುದ್ಧದಲ್ಲಿ ತಳವಾರು, ಹಂಗೆ ಗದ, ಬಾಣ ಬಿಡೋದು ಇಂಥವು ಹಿಂಗೆ ತಿಳ್ಕೊಂಡ್ರೆ ತೋಪುಗಳನ್ನು ಇದ್ದು. ಇವೆಲ್ಲಕ್ಕಿಂತಲೂ ಹೆಚ್ಚಾಗಿ ಗುಲೇರಿ ಅಂತ, ಗುಲೇರಿ ನೋಡಿ ಹೊಡೆದ್ರೆ ಅಲ್ಲಿಗೆ ಬಿಡಿ. ಗುಲೇರಿ ಅಂತ ವಿ ಆಕಾರದ ಹಿಂಗೆ ಕಟ್ಟಿರ್ತಾರೆ.
ಯಾವಾಗಲೂ ಬಿಡ್ತಾರೆ. ಎಷ್ಟು ಫೋರ್ಸ್ಮೆಂಟ್ ಆಗಿರ್ತಾವೆ ಅದು ಕಲಿಯೋದು ಯುದ್ಧ ಕಲ್ತ್ಬಿಟ್ರೆ ಅಲ್ಲಿ ಬಡ್ಬೇಕು, ಮಲಿಕೆ ಪಡೆದು ಸಾಯ್ಬೇಕು. ಗುಲೇರಿ ಆಮೇಲೆ ಕವಣಿ ಅಂತ, ಕವಣಿ ತಿರಿಸಿ ಹೊಟ್ಟರೆ ಅಲ್ಲಿಗೆ ಬಡಿತು. ನೀನು ತಿರಿಸಿ ನೀವು ಬಿಟ್ಟು ಬಿಡ್ತಾರೆ, ಹಳ್ಳ ಹೋಗಿ ಬಡಿತು ಅಂಥವೆಲ್ಲ ಜಮಾಯಿಸಿದ್ರು. ಗುಲೇರಿ, ಕವಣಿ ಇಂಥವೆಲ್ಲ ಭಾಳ ಬರ್ಚಿ, ಲಾಠಿ ಅಂತಲೂ ಭಾಳ ವಿಷಯ. ಒಂದು ಬಡಿಗೆ ಆಡೋರು ಬೇರೆ, ಜೋಡು ಬಡಿಗೆ ಇನಾಮ್ ಜೋಡು ಹಾರ ಇಲ್ಲಿ ಜೋಡು ಬಡಿಗೆ ಶರಣಪ್ಪ ಅಂತಿದ್ದಾನೆ. ಒಂದು ಬಡಿಗೆಗೆ ಹುಚ್ಚ ಹೋಯ್ಕೊತೀವಿ, ಎರಡು ಬಡಿಗಿದ್ರೆ ಮುಗಿದೋಯ್ತು ಜನ. ಹಾಗೆ ಜೋಡು ಬಡಿಗೆ ಆಡೋ ಜೋಡು ಅದು ಹಳ್ಳ್ಯಾರನ್ನ ಕಲೀಲಿಲ್ಲ ಜನ. ಈಗ ಹೋಗ್ಯದ ಈಗ ಕಡಿಮೆ ಭಾಳ. ಈಗ ಗೆರಿಲ್ಲಾ ಯುದ್ಧದ ಬಗ್ಗೆ, ಗೆರಿಲ್ಲಾ. ಗೆರಿಲ್ಲಾ ಯುದ್ಧ ಹೆಂಗೆ ಯಾವ ರೀತಿ ಆಗುತ್ತೆ? ಗೆರಿಲ್ಲಾ ಅಂದ್ರೆ ಇಲ್ಲಿ ಸೈನಿಕರು ಏನಂದ್ರೆ ನಮ್ಮ ಸೈನ್ಯ ಕಡಿಮೆ ಅದ, ಅವ್ರು ಲಕ್ಷಾವಧಿ ಆದ, ಹೇಗೆ ಅನಿಸ್ಬೇಕು? ತಪ್ಪಲ್ಲ. ನಮ್ಮ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಬಂದು ನಮ್ಮ ದೋಚಲಿಕ್ಕೆ ಬಂದಾರ ಅಂದಾಗ ನಾವು ಗೊತ್ತಿರಲಾರದೆ ಮಾಡೋದು. ಒಂದು ಧರ್ಮ ಯುದ್ಧ ಐತಿ, ಎದುರ ಒಂದು ತಲವಾರು ಬೀದಿ ತಗೋರ ತಲವಾರು ಕೊಟ್ಟು ಬಾ ಯುದ್ಧಕ್ಕೆ. ಅವನು ಹಿಂದೆ ನೋಡಿ ಹೊಡೆದಲ್ಲ ಎಂದು ಕುಸ್ತಿ ಮಲ್ಲ ಯುದ್ಧ ಅಂತಾರೆ, ಮಲ್ಲ ಯುದ್ಧ ಆ ಪ್ರಕಾರ ಇದ್ದು. ಯಾವಾಗ ಔರಂಗಜೇಬ್ ಬಂದು ಅವ್ರ ಸಂಸ್ಕೃತಿ ನಮ್ಗೆ ತಿಳಿಸ್ಬಿಡ್ತು. ಹಾಗಂದ್ರೆ ಇವ್ರು ಮೋಸ ಮಾಡಿ ನಮ್ಗೆ ಇದು ಮಾಡ್ಲಿಕ್ಕೆ ನಾವು ಮೋಸ ಎಷ್ಟು ಫೇರ್ ಟ್ಯಾಕ್ಟ್ ಶಠೆ ಶಾಠ್ಯಂ ಸಮಾಚಾರ ಐತಂತದ ವೇದದ. ಯಾರು ನಮ್ಗೆ ಶಠೆ ಸುಮ್ಸುಮ್ಮನೆ ಮೋಸ ಮಾಡಿ ನಿಂತು ನಮ್ಗೆ ಮಾಡ್ತಿರ್ತಾರೆ, ಶಾಠ್ಯಂ ಅವ್ರಿಗೆ ಹೊಡೆದ ಬಿಡ್ಬೇಕು. ಮೋಸದಿಂದ ಹೊಡೆದ ತಪ್ಪಿಲ್ಲ. ಕುರುಕ್ಷೇತ್ರ ಯುದ್ಧನೇ ಅಲ್ಲ ನಮ್ಗೆ ಭಗವದ್ಗೀತನೇ ಹೇಳಿ. ಗುರು ಇರೋನಕ ಮುಚ್ಚೆ ಇರೋನಕ ಯಾರು ಹಾಕಿರೋದು? ಅನ್ಯಾಯ ಮಾಡಿದ್ರೆ ಅನ್ಯಾಯ ಪಕ್ಷ ಹೊಡಿಬೇಕಂತ. ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ಹೊಸ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇವೆ. ಧನ್ಯವಾದಗಳು.